ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮದುವೆ ದಿನದಲ್ಲಿ ಹುಡುಗಿಗೆ ಐಶ್ವರ್ಯಂಗೆ ಮೇಕಪ್ ನಡೀತಾ ಇದೆ ಗ್ರ್ಯಾಂಡಾಗಿ. ಚೌಟ್ರಿಗೆ ಎಲ್ಲ ನೆಂಟರುಗಳು ಬರ್ತಾ ಇದ್ದಾರೆ. ಮತ್ತು ಆ ಕಡೆಯಿಂದ ಅತ್ತೆ ಜಯ ಗಂಡ ಅವರು ಕೂಡ ಬಂದಿದ್ದಾರೆ. ಇನ್ನೂ ಎಂಟ್ರಿ ಆಗಿಲ್ಲ, ಬರ್ತಾ ಇದ್ದಾರೆ ಅಷ್ಟೇ. ಮತ್ತು ಈ ಕಡೆ ಐಶ್ವರ್ಯ ಅತ್ತೆ ಅವರೆಲ್ಲ ಅಮ್ಮ ಎಲ್ಲ ರೆಡಿಯಾಗಿದ್ದಾರೆ, ಅಪ್ಪ ಎಲ್ಲ ರೆಡಿಯಾಗಿದ್ದಾರೆ. ಆಮೇಲೆ ಐಶ್ವರ್ಯಗೆ ಫಸ್ಟು ಮದುವೆ ಫಿಕ್ಸ್ ಆಗಿರುತ್ತಲ್ಲ, ಅವರು ಕೂಡ ಎಲ್ಲ ಬಂದಿದ್ದಾರೆ. ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇವರು ಬರಬಾರ್ದು ಅಂತ ಕೊಟ್ಟಿರ್ತಾರೆ, ಆದರೆ ಅವ್ರು ಬಂದಿದ್ದಾರೆ. ನೋಡೋಣ ಎಂಥ ಹುಡುಗ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನೀವು ಬರಲ್ಲ ಅಂದ್ಕೊಂಡಿದ್ದೆ, ಆದರೂ ಬಂದ್ರಿ. ಒಂದು ಚಿಕ್ಕದು ಕಾಯಿಲೆ ವಿಷಯ ಇಟ್ಕೊಂಡು ನನ್ನ ಮಗಳಿಗೆ ನೀವು ಮದುವೆ ಬೇಡ ಅಂದ್ರಲ್ಲ, ಈಗ ನಂಬರ್ 1 ಹುಡುಗ ನಮಗೆ ಸಿಕ್ಕಿದ್ದಾನೆ, ಅವನಿಗೆ ಮದುವೆ ಮಾಡ್ತಾಯಿದ್ದೀವಿ ಅಂತೇಳಿ ಜಂಬ ಕೊಚ್ಕೋತಾನೆ ಐಶ್ವರ್ಯ ಅಪ್ಪ. ಆಯಿತು ಬಿಡಿ ಸರ್, ನೋಡ್ತೀವಲ್ಲ ಅಂತೇಳಿ ಅವರೆಲ್ಲ ಹೋಗಿ ವಿಶ್ ಮಾಡಿ ಎಲ್ಲ ನೋಡ್ತೀವಲ್ಲ ಅಂತ ಹೋಗಿ ಕೂತ್ಕೊಳ್ತಾರೆ. ಆಮೇಲೆ ಈ ಕಡೆ ಐಶ್ವರ್ಯ ಅತ್ತೆ, ಐಶ್ವರ್ಯ ಅಮ್ಮ ಇವರೆಲ್ಲ ಬಂದು ನೆಂಟರನ್ನ ಮಾತಾಡ್ಸೋಕ್ಕೆ ನಿಂತಿರ್ತಾರೆ. ಎಲ್ಲ ಬಂದಂಗೆ ಮಾತಾಡಿಸ್ತಾನೆ ಇರ್ತಾರೆ. ಆಮೇಲೆ ಎಲ್ಲರೂ ಮಾತಾಡಿಸಿ ಒಳಗಡೆ ಬಿಡ್ತಾ ಇರ್ತಾರೆ. ಆ ಮಧ್ಯ ಐಶ್ವರ್ಯ ಅಮ್ಮ ರಾಂಬೋ ಕೈಯಲ್ಲಿ ಅದು ಇದು ಅಂತ ಕೊಟ್ಟು ಕಳಿಸ್ತಾನೆ ಇರ್ತಾಳೆ ರೂಮಿಗೆ. ಒಂದು ಸಲ ಅದೇನೋ ಕೊಟ್ಬಾ ಅಂತ ಕಳಿಸಿದ್ಲು, ಅದನ್ನು ಕೊಟ್ಟು ಬಂದ. ಅವಳಿಗೆ ಸಿಟ್ಟು, ನನ್ನ ರೂಮಿಗೆ ಬರಬೇಡ ಅಂದರೂ ಬರ್ತಾನಲ್ಲ ಅಂಥೇಳಿ. ಇಲ್ಲಿ ಇವಳು ಬಿಡಲ್ಲ, ಅಕ್ಕ ಅಂದ್ಕೊಂಡು ಹೇಳಿದ್ದನ್ನೆಲ್ಲ ರ್ಯಾಂಬೋ ಮಾಡ್ತಾನೆ. ಹಂಗಾಗಿ ಆಮೇಲೆ ಇವನು ವ್ಯಂಗ್ಯವಾಗಿ ಹೇಳಿ ನನ್ನ ಮಗಳು ಮದುವೆ ಬೇಡ ಅಂದ್ರಲ್ಲ ಹಾಗೆ ಅಂಥೇಳಿ ಅವರಿಗೆಲ್ಲ ವಿಶ್ ಮಾಡಿ ಒಳಗಡೆ ಹೋಗಿ ಅಂತ ಕಳಿಸ್ತಾನೆ. ಇವರು ಎಲ್ಲ ಗಂಡ ಹೆಂಡ್ತಿ ಮಾತಾಡ್ಸೋಕೆ ನಿಂತಿರ್ತಾರೆ. ಎಲ್ಲರೂ ಮಾತಾಡ್ಸಿ ಕಳಿಸ್ತಾ ಇರ್ತಾರೆ. ಓಕೆ. ಆಮೇಲೆ ಅಲ್ಲಿ ನಾನು ಬರಲ್ಲ ಅಂದ್ಕೊಂಡಿದ್ದೆ, ಆದರೂ ನೋಡು ಇವ್ರು ಬಂದಿದ್ದಾರೆ, ಮರ್ಯಾದೆ ಇಲ್ಲದ ಜನ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹೆಂಡ್ತಿ ಮದುವೆ ಅಲ್ವಾ, ಬಂದರೆ ಬರಲಿ ಬಿಡ್ರಿ, ನಿಮಗೇನು ಕಷ್ಟ, ಬಂದರೆ ಬರಲಿ, ಸಂತೋಷ ಅಲ್ವಾ ಬಂದರೆ ಅಂತ ಹೇಳ್ತಾಳೆ. ಆಮೇಲೆ ಇದು ಹೀಗೇ ಮಾತಾಡ್ತಾ ಇರ್ತಾರೆ. ಅಷ್ಟು ಮಾತಾಡಿದಾದಮೇಲೆ ಐಶ್ವರ್ಯ ಅಮ್ಮ ಹೂವಿನಾರನ್ನು ಹಾಕ್ಕೊಂಡು ಹುಡುಗಿ ಬರಲಿ, ಹೂವಿನಾರ ಹಾಕ್ಕೊಂಡು ಬರಲಿ, ಹಾಗೆ ಬರೋದು ಬೇಡ ಅಂತೇಳಿ ರ್ಯಾಂಬೋ ಬಾಯಿಲಿ ಅಂತ ಕರೆದು ಈ ಹೂವಿನಾರ ಹಾಕ್ಕೊಂಡು ರೂಮಿಂದ ಈ ಮಂಟಪಕ್ಕೆ ಬರಲಿ ಹೇಳು ಅಂತ ಹೇಳಿರ್ತಾಳೆ. ಆಯಿತು ಅಂತೇಳಿ ಹೂವಿನಾರ ತಗೊಂಡು ಅವನು ಹೋಗಬೇಕು. ಅಷ್ಟೊತ್ತಿಗೆ ಈ ಹುಡುಗ ಫಸ್ಟು ಮದುವೆ ಫಿಕ್ಸ್ ಆಗಿರುತ್ತಲ್ಲ, ಅವ್ರಿಗೆ ಎಲ್ಲ ವಿಶ್ ಮಾಡಿ ಹಗ್ ಮಾಡಿ ಅವ್ರನ್ನ ಅದರೊಳಗೆ ಕಳಿಸೋ ಅಷ್ಟರೊಳಗೆ ಇವನು ಸುಮಾರು ಟೈಮ್ ತೊಗೊಳ್ತಾನೆ, ಯಾರು ಐಶ್ವರ್ಯ ಅಪ್ಪ. ಆಮೇಲೆ ಕಳಿಸ್ತಾನೆ. ಆಮೇಲೆ ಗಂಡಿನ ರೂಮಿಗೆ ಹೋಗ್ತಾನೆ. ಗಂಡಿನ ರೂಮಲ್ಲಿ ಅದೇನೋ ಕೊಟ್ಟು ಬಾ ಅಂತ ಕಳಿಸ್ತಾರೆ. ಅಲ್ಲಿಗೆ ಹೋಗಿ ಪೇಟ ಕೊಡೋಕ್ಕೆ ಹೋಗ್ತಾನೆ. ನೀನು ಮೈಯೆಲ್ಲ ಉರಿಯುತ್ತೆ, ನಿನ್ನ ಮುಖ ತೋರಿಸ್ಬೇಡ ಮದುವೆ ಕಡೆಯವ್ರಿಗೂ, ಎಲ್ಲರೂ ತೊಲಗಿಸು ಅವನ್ನ ಫಸ್ಟು, ಅವ್ನು ನೋಡಿದ್ರೆ ನನಗೆ ಕೋಪ ಬರುತ್ತೆ ಅಂತಾನೆ. ಈ ಕಡೆ ಬಂದು ಐಶ್ವರ್ಯ ಓಲೆ ಎಲ್ಲ ಹಾಕೋತಾ ಇರ್ತಾಳೆ. ಬ್ಯೂಟಿಷಿಯನ್ ಎಲ್ಲ ಮೇಕಪ್ ಮಾಡ್ತಿರ್ತಾರೆ. ಇವಳು ಓಲೆ ಎಲ್ಲ ಹಾಕೋದು ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಆಮೇಲೆ ನೋಡೋಕ್ಕೆ ಅಷ್ಟು ಲಕ್ಷಣವಾಗಿದ್ದರೂ ಕೂಡ ಇನ್ನೂ ಮೇಕಪ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಎಲ್ಲ ಸರಗಳು ಬಳೆಗಳು ಎಲ್ಲ ಹಾಕ್ಕೊಂಡು ಹೇರ್ ಸ್ಟೈಲು ಎಲ್ಲ ರೆಡಿ ಆಗುತ್ತೆ. ಎಲ್ಲ ರೆಡಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಮ್ಮ ಒಂದ್ಸಲಿ ಬರ್ತಾಳೆ, ಐಶ್ವರ್ಯ ಅಮ್ಮ ಬಂದುಬಿಟ್ಟು ಮಗಳನ್ನ ಮೇಕಪ್ ಎಲ್ಲ ನೋಡಿಬಿಟ್ಟು ಖುಷಿಪಟ್ಟು ಅವಳೇ ದೃಷ್ಟಿ ತೆಗೆದು, ನನ್ನ ದೃಷ್ಟಿನೇ ನಿಂಗೆ ತಾಕುತ್ತೆ ಅಂತೇಳಿ ದೃಷ್ಟಿ ತೆಗೆದು ಹೋಗ್ತಾಳೆ, ರೆಡಿಯಾಗಿರೋ ಮಗಳೇ ಬೇಗ ಅಂತ ಹೇಳ್ಬಿಟ್ಟು. ಆಮೇಲೆ ಇವನಿಗೆ ಹೂವಿನಾರ ರ್ಯಾಂಬೋ ಕೈಯಲ್ಲಿ ಹೂವಿನಾರ ಕೊಟ್ಟು ಕಳಿಸ್ತಾಳೆ. ಮತ್ತೊಂದು ಸರಿ ತೊಗೊಂಡೋಗಿ ಐಶ್ವರ್ಯಂಗೆ ಕೊಟ್ಟು ಬಾ, ಇದಕ್ಕೆ ಸ್ಟೇಜಿಗೆ ಬರಬೇಕಾದ್ರೆ ಅದು ಹಾಕ್ಕೊಂಡು ಬರಲಿ ಅಂತೇಳಿ. ಸರಿ ಅಂತೇಳಿ ಆಯ್ತಕ್ಕ ಅಂತೇಳಿ ಇಸ್ಕೊಂಡು ಹೋಗಿ ಕೊಡೋಕ್ಕೆ ಅಂತ ಹೋಗ್ತಿರ್ತಾನೆ. ಆವಾಗ ಇವರು ಪ್ಲ್ಯಾನ್ ಮಾಡ್ತಾರೆ, ಯಾರು ಗಂಡು ಮತ್ತು ಗಂಡಿನ ಫ್ರೆಂಡು ಇಬ್ಬರು ಸೇರಿಕೊಂಡು ಇವನ್ನೆಲ್ಲರೂ ನಮ್ಮ ಕಣ್ಣಿಗೆ ಕಾಣ್ದಂಗೆ ಓಡಿಸ್ಬೇಕು, ಇವನ್ನ ಏನು ಮಾಡೋದು, ಏನಾರು ಒಂದು ಪ್ಲ್ಯಾನ್ ಮಾಡೋ ಅಂತ ಗಂಡು ಹೇಳ್ತಾನೆ. ಆವಾಗ ಅವನ ಪಿಯ ಹೇಳ್ತಾನೆ, ಸರಿ ನಾನೊಂದು ಐಡಿಯಾ ಮಾಡ್ತೀನಿ ಅಂತ ಕೊಬ್ಬರಿ ಎಣ್ಣೆ ಡಬ್ಬ ತೋರಿಸ್ತಾನೆ. ಕೊಬ್ಬರಿ ಎಣ್ಣೆ ಡಬ್ಬಿ ತೋರಿಸ್ದಾಗ ಇದೇನೋ ಕೊಬ್ಬರಿ ಎಣ್ಣೆ ತೊಗೊಂಡು ಬಂದಿದೆಯಾ, ಏನಕ್ಕೋ ಇದು ಅಂತ ಕೇಳ್ತಾನೆ. ಹಿಂದಿನ ಕಾಲದಲ್ಲಿ ಈ ಟ್ರಿಕ್ ಉಪಯೋಗಿಸ್ತಿದ್ರಲ್ವ, ಈಗಲೂ ನೋಡೋಣ ವರ್ಕ್ ಆಗುತ್ತೇನೋ, ಅದೇ ಟ್ರಿಕ್ ಉಪಯೋಗಿಸೋಣ ಅಂತಾರೆ. ಸರಿ ಅದೇನೋ ಮಾಡು, ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಏನು ಮಾಡೋಲ್ಲ, ಅವನು ಹೋಗೋ ದಾರಿಗೆ ಏನಾದ್ರು ತರಕ್ಕೆ ಕಳಿಸಿರ್ತಾರಲ್ಲ, ಅವನು ಹೋಗೋ ದಾರಿಗೆ ಕೊಬ್ಬರಿ ಎಣ್ಣೆ ಸುರಿದು ಬಿಡ್ತೀನಿ, ಜಾರು ಬೀಳ್ತಾನೆ ಅಂತ.
ಆಗ ಸೊಂಟ ಮುರ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ತಾನೆ. ಆವಾಗ ನಮಗೇನು ತೊಂದರೆ ಕೊಡೋರು ಯಾರೂ ಇರಲ್ಲ ಅಂತಾನೆ. ಹೌದಾ, ಹಂಗಾದ್ರೆ ಸರಿ ಮಾಡು ಏನೋ ಒಂದು ಅಂತೇಳಿ ಅವನ ಪಾಡಿಗೆ ಅವನು ಸ್ಟೈಲ್ ಮಾಡ್ಕೊಳ್ತಾ ಇರ್ತಾನೆ. ಆಮೇಲೆ ಪೇಟ ಹಾಕ್ಕೊಳ್ಳಿ ಅಂತೇಳಿ ಪೇಟ ಹಾಕಿಸಿ ಎಲ್ಲ ಆಗೋಗುತ್ತೆ. ಈ ಕಡೆ ಐಶ್ವರ್ಯಂದು ಎಲ್ಲ ರೆಡಿಯಾಗಿರುತ್ತೆ. ಎಲ್ಲರೂ ರೆಡಿಯಾಗಿ ಇನ್ನೇನು ಮೇಕಪ್ ಎಲ್ಲ ರೆಡಿ ಆಯಿತು ಸರಿ ಅಂತೇಳ್ಬಿಟ್ಟು ಇನ್ನು ಬರಬೇಕು ಸ್ಟೇಜ್ ಮೇಕೆ. ಆವಾಗ ರ್ಯಾಂಬೋ ಹೂವಿನ ಹಾರ ತಗೊಂಡು ಹೋಗ್ತಾನೆ. ಹೂವಿನ ಹಾರ ತಗೊಂಡು ಹೋಗಿ ಇನ್ನೇನು ಅಕ್ಕವ್ರು ಕೊಟ್ಟು ಕಳಿಸೋರೆ ಅಂತ ಹೇಳಿ ರೂಮಿಗೆ ಹೋಗ್ಬೇಕು. ಅಷ್ಟರೊಳಗೆ ಇವನು ಎಣ್ಣೆ ಹಾಕ್ಬಿಟ್ಟಿದ್ನಲ್ಲ, ಆ ಎಣ್ಣೆಯಲ್ಲಿ ಜಾರ್ಕೊಂಡು ಹೋಗಿ 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 ಇನ್ನೊಂದು ಹುಡುಗಿ ಇರ್ತಾಳೆ, ಆ ಹುಡುಗಿ ಡಿಚ್ಚಿ ಹೊಡಿಬೇಕು. ಅಷ್ಟರೊಳಗೆ ಐಶ್ವರ್ಯ ರೂಮಿಂದ ಆಚೆ ಬಂದುಬಿಡ್ತಾಳೆ. ಐಶ್ವರ್ಯನ ಕುತ್ತಿಗೆಗೆ ಹೂವಿನ ಹಾರ ಬಿದ್ದೇ ಬಿಡುತ್ತೆ. ಆಯಿತಾ, ಹೂವಿನ ಹಾರ ಹಾಕಿದ ತಕ್ಷಣವೇ ಐಶ್ವರ್ಯ, ನಿನಗೇನು ತಲೆ ಕೆಟ್ಟಿದೆಯಾ, ಏನಕ್ಕೋ ಹೀಗೆಲ್ಲ ಮಾಡ್ತೀಯ ನೀನು, ನನ್ನ ಮುಖ ತೋರಿಸ್ಬೇಡ ಅಂದ್ರೂ ಬಂದಿಲ್ಲಿ ಮುಖ ತೋರಿಸ್ಕೊಂಡು ಏನಕ್ಕೆ ಹಿಂಗೆಲ್ಲ ಮಾಡ್ತೀಯ ಅಂತ ಬೈತಾಳೆ. ಬೈದ್ರೂ ಅವನೇನು ತಲೆ ಕೆಡ್ಸ್ಕೊಳಕ್ಕಲ್ಲ, ಅಕ್ಕವ್ರು ಕೊಟ್ಟು ಕಳಿಸಿದ್ರು ಹಿಂಗಾಯ್ತು ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿಗೆ ಅವ್ರ ಅಮ್ಮ ಐಶ್ವರ್ಯ ಅಮ್ಮ ಎಂಟ್ರಿ ಆಗ್ತಾಳೆ. ಇಲ್ಲೇನಕ್ಕೆ ಮತ್ತೆ ಇಬ್ಬರು ಜಗಳಾಡ್ತಾಯಿದ್ದೀರಾ ಅಂತ ಬರ್ತಾಳೆ. ಅಲ್ಲಮ್ಮ, ಹೂವಿನ ಹಾರ ಕೊಟ್ಟು ಕಳಿಸಿದೀಯಾ, ತಂದ್ಬಿಟ್ಟು ಐಶ್ವರ್ಯ ಕೊಳ್ಳಗೆ ಹಾಕ್ಬಿಟ್ಟ ಇವನು ಅಂತ. ಆಮೇಲೆ ಯಾಕೋ ರ್ಯಾಂಬೋ ಹಂಗೆ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ರ್ಯಾಂಬೋ ಹೇಳ್ತಾನೆ, ಅಲ್ಲಿ ಯಾರೋ ಕೊಬ್ಬರಿ ಎಣ್ಣೆ ಸುರಿದ್ಬಿಟ್ಟಿದ್ರು ಅಕ್ಕ, ಅದನ್ನು ಜಾರ್ಕೊಂಡು ಬರ್ತಾ ಇದ್ದೆ, ಬಂದಂಗೆ ಬರ್ತಾ ಇದ್ದೆ, ಅಷ್ಟೊತ್ತಿಗೆ ಐಶ್ವರ್ಯ ಅಲ್ಲಿ ಬಂದರು, ಅವ್ರ ಕತ್ತಿಗೆ ಹಾಕ್ಬಿಟ್ಟೆ ಅಂತ ಹೇಳ್ತಾನೆ. ಹೌದಾ, ಹೋಗಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಮಿಸ್ ಆಗಿದ್ದಕ್ಕೆ ನೀನು ಬೈಬೇಡ, ಸುಮ್ಮನಿರು, ಏನು ಮಾಡೋಕ್ಕಾಗಲ್ಲ, ಅದು ಅವ್ನು ಬೇಕು ಅಂತ ಮಾಡಿಲ್ವಲ್ಲ, ಹೋಗಲಿ ಬಿಡು ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೂ ಸಮಾಧಾನ ಮಾಡಿ, ರ್ಯಾಂಬೋಗೆ ಮತ್ತು ಅವನ ಫ್ರೆಂಡಿಗೆ ಇವ್ರಿಗೂ ಸಮಾಧಾನ ಮಾಡಿ ಅವಳಿಗೂ ಸಮಾಧಾನ ಮಾಡಿ ಸರಿ ಅಂತೇಳಿ ಆ ಕಡೆ ಹೋಗ್ತಾಳೆ. ಆ ಕಡೆ ಹೋದ್ಮೇಲೆ ಇವರೆಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಇವಂದು ಸ್ಟೈಲು ಎಲ್ಲ ಆಗೋಯ್ತು, ಗಂಡಿಂದು ಪೇಟ ಎಲ್ಲ ಹಾಕ್ಕೊಂಡು ಇವನು ಬರಬೇಕಿನ್ನೇನು ರೆಡಿಯಾಗಿದ್ದಾನೆ ಇವನು ಬರಲಿಕ್ಕೆ. ಆಮೇಲೆ ಅಲ್ಲಿ ಈ ಟ್ರಿಕ್ಕೆಲ್ಲ ಮಾತಾಡ್ಕೊಂಡೇ ಇರ್ತಾರಲ್ವ, ಇದೆಲ್ಲ ಮಾತಾಡಿಕೊಂಡು ಹಾಕ್ಬಿಡೋದು ಅಂತ ತೀರ್ಮಾನ ಮಾತಾಡ್ಕೊಂಡೇ ಇರ್ತಾರೆ. ಸರಿ ಏನೋ ಒಂದು ಮಾಡು ಅಂತ ಅವನು ಹೇಳಿ ಅವನ ಪಾಡಿಗೆ ಅವನೇನೋ ಮಾಡ್ತಿರ್ತಾನೆ. ಪೇಟ ಹಾಕ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಇದು ಮಾಡ್ತಿರ್ತಾನೆ. ಇಲ್ಲಿ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿರುತ್ತೆ. ಕಳಶ ರೆಡಿ ಐತೆ, ಹೂಗಳು ರೆಡಿ ಇದ್ದಾವೆ, ಅಕ್ಷತೆ ರೆಡಿ ಇದೆ, ಕಾಯಿಗಳು ರೆಡಿ ಇದೆ, ಎಲ್ಲದೂ ರೆಡಿಯಾಗಿದೆ ಇಲ್ಲಿ. ಇನ್ನೇನು ಬಂದರೆ ಇನ್ನು ಮದುವೆ ಅಷ್ಟೇ ನಡೆಯೋದು, ಇನ್ನೆಲ್ಲ ಆಗೋಗಿದೆ. ನೆಂಟರು ಎತ್ತರು ಎಲ್ಲ ಬಂದು ಚೌಟ್ರಿ ತುಂಬ ಹೋಗ್ಬಿಟ್ಟಿದ್ದಾರೆ. ಇನ್ನು ಎಲ್ಲರೂ ತುಂಬಿರೋದ್ರಿಂದ ಇನ್ನು ಮದುವೆ ಒಂದೇ ಆಗಬೇಕು. ಇವನು ಇಲ್ಲಿ ಕೊಬ್ಬರಿ ಎಣ್ಣೆ ಸುರಿತಾ ಇದ್ದಾನೆ. ನಾನು ಆವಾಗಲೇ ಹೇಳಿದೆ ಅಲ್ಲ, ಕೊಬ್ಬರಿ ಎಣ್ಣೆ ಸುರಿತಾನೆ ಅವನು ಅಂತ. ಗಂಡಿನ ಫ್ರೆಂಡು ಕೊಬ್ಬರಿ ಎಣ್ಣೆ ಎಲ್ಲ ಸುರಿದು ಅವನು ಬೀಳೋ ಹಾಗೆ ಮಾಡಿ ಅದು ಹೋಗಿ ಐಶ್ವರ್ಯ ಕತ್ತಿಗೆ ಆ ಮಾಲೆ ಬೀಳುತ್ತೆ. ಅದಾಗಿ ಇವನೇ ಯಾರು ಮರ್ಯಾದೆ ರಾಮಣ್ಣನೇ ಮಾಲೆ ಹಾಕ್ದಂಗೆ ಆಗೋಯ್ತು. ಅವಳು ಅದನ್ನು ವಾಪಸ್ ತೆಗಿಯೋಕ್ಕೆ ಅಂತ ರೆಡಿ ಆಗ್ತಿದ್ಲು. ಅಷ್ಟೇ ಅವ್ರ ಅಮ್ಮ ಬಂದು ಸರಿ ಬಿಡು ಹೋಗಲಿ, ಹಾಕಿದ್ದಾಯ್ತಲ್ಲ, ಇನ್ನು ತೆಗಿಯೋಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ತೆಗಿಯೋದೇ ಇಲ್ಲ, ಹಂಗೆ ಬಿಟ್ಬಿಡ್ತಾಳೆ. ಆಮೇಲೆ ಇವನು ರಾಮಣ್ಣ ಸರಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅವನು ಸುಮ್ಮನೆ ನಿಂತ್ಕೋತಾನೆ. ಮಿಸ್ ಆಯಿತು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ನಿಂತ್ಕೋತಾನೆ. ಆಮೇಲೆ ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಈ ಅವ್ರ ಕಡೆ ಜಯ ಹೇಳ್ತಾಳೆ, ಬೇಡ ಹೋಗೋದು, ಅವಮಾನ ಮಾಡ್ತಾನೆ ಅವನು, ಯಾವ ಅಣ್ಣ ಅಂತೆಲ್ಲ ಕೇಳ್ದ, ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಹೆಂಗಾರ ಇರಲಿ ಬಿಡು ಜಯ, ಹೋಗಿ ಬರ್ತೀವಿ ಅಂತ. ಇಲ್ಲಿ ಬಂದಮೇಲೆ ಚೌಟ್ರಿಗೆ ಐಶ್ವರ್ಯಿಂದ ಮದುವೆ ಅಂತ ಗೊತ್ತಾಗುತ್ತೆ. ಅಲ್ಲೂ ಗೊತ್ತಿರುತ್ತೆ ಐಶ್ವರ್ಯ ಮದುವೆ ಅಂತ, ಇಲ್ಲೂ ಗೊತ್ತಾಗುತ್ತೆ. ಆಟೋ ಇಳಿತಾರೆ, ಅವರಿನ್ನೂ ಒಳಗಡೆ ಬಂದಿಲ್ಲ. ಆಟೋಕ್ಕೆ ಏನಪ್ಪ 100 ರೂಪಾಯಿ, ಅಯ್ಯೋ ದೇವ್ರೇ, 100 ರೂಪಾಯಿ ಕೊಡಬೇಕಾ, ಬೆಂಗಳೂರಲ್ಲಿ ಇಷ್ಟೊಂದು ರೇಟಾ ಅಂತ ಹೇಳ್ಬಿಟ್ಟು 100 ರೂಪಾಯಿ ತೆಗೆದು ಕೊಡ್ತಾನೆ. ಅಮ್ಮ ಕೊಡು ಅತ್ಲಾಗೆ ಅಂತಾಳೆ. ಕೊಟ್ಟುಬಿಟ್ಟು ಬರ್ತಾ ಚೌಟ್ರಿ ಒಳಗೆ ಇನ್ನೂ ಬಂದಿಲ್ಲ, ತುಂಬ ದೂರ ಬರಬೇಕಲ್ಲ, ಚೌಟ್ರಿ ಒಳಗೆ ಇನ್ನೂ ಬಂದಿಲ್ಲ. ಅಷ್ಟರೊಳಗೆ ಇಷ್ಟೆಲ್ಲ ಸ್ಟೋರಿ ನಡೆದಿದೆ. ಇವಾಗ ಈ ಹೂವಿನ ಹಾರ ಹಾಕಿದ್ದಕ್ಕೆ ಅವಳು ಬೈತಾ ಇರ್ತಾಳೆ ಐಶ್ವರ್ಯ. ಅವಳ ಫ್ರೆಂಡು ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂತ ಇರ್ತಾಳೆ. ಐಶ್ವರ್ಯ ಬೈತಾ ಇರ್ತಾಳೆ. ಅಲ್ಲಿಗೆ ಐಶ್ವರ್ಯ ಏನಕ್ಕಪ್ಪ ಬೈತಾ ಇದ್ದಾಳೆ ಅಂದರೆ, ಅದೇ ಓಡ್ ಬಂದಾಗ ಇವು ಕತ್ತು ಕೊಟ್ಟಂಗೆ ಕುತ್ತಿಗೆ ಕೊಟ್ಟ ತಕ್ಷಣ ಅವನು ಹಾರ ಹಾಕ್ದಂಗೆ ಆಯ್ತಲ್ಲ, ಅದಕ್ಕೆ ಬೈತಾ ಇರ್ತಾಳೆ. ಅಲ್ಲಿಗೆ ಅವರ ಅಮ್ಮ ಬಂದು ಅವರ ಅಮ್ಮನೂ ಅಲ್ಲಿಗೆ ಸಮಾಧಾನ ಮಾಡಿ
ಹೋಗ್ತಾಳೆ. ಆಮೇಲೆ ಇವಳು ಚೌಟ್ರಿಗೆ ಹೋಗಬೇಕು. ಚೌಟ್ರಿಗೆ ಯಾವಾಗ ಹೋಗ್ತಾಳೆ ಅಂತ ನೋಡಬೇಕು. ಇವತ್ತಿನ ಸ್ಟೋರಿ ಇಷ್ಟು ಮುಂದಾಗಿ ಇಷ್ಟು ನಡೆದಿದೆ. ಇನ್ನು ನಾಳೆ ಸ್ಟೋರಿ ಹೇಗೆ ಅವ್ರದ್ದು ಮದುವೆ ಆಗುತ್ತೆ ಅಥವಾ ಮದುವೆ ಆಗಲ್ವೋ, ನನಗೆ ಡೌಟು ಮದುವೆ ಆಗಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.